ನಮ್ಮ ಕೊಲ್ಲೂರು ಊರಲ್ಲಿ ಮೊದಲು ಪ್ರಾರಂಭ ಮಾಡಿ ಸಹಭೋಜನ ಕಾರ್ಯಕ್ರಮ ಮಾಡಿ ಅಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ಒಂದು ಪ್ರೀತಿ ವಿಶ್ವಾಸನ ಗಳಿಸೋದ್ರ ಮೂಲಕ ಯಾವ ರೀತಿ ಮೇಲ್ವರ್ಗ ಕೆಳವರ್ಗ ಅನ್ನೋ ಒಂದು ಅಸಮಾನತೆಯನ್ನ ಸರಿದೂಗಿಸೋದಕ್ಕೆ ಸರಿ ಮಾಡೋದಕ್ಕೆ ನಮ್ಮ ಈ ಕೊಲ್ಲೂರಿನ ಹಿರಿಯರೊಬ್ಬರು ಇಲ್ಲಿ ನಮ್ಮಲ್ಲಿದ್ದಾರೆ. ಇವರು ಊರಿಂದ ಪ್ರಾರಂಭವಾದಂಥ ಕಾರ್ಯಕ್ರಮಕ್ಕೆ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಸಹ ಅವತ್ತು ಪ್ರಾರಂಭ ಮಾಡಿ ಈ ತಾಲೂಕಿಗೆ ಬರಮಾಡ್ಕೊಂಡಿದ್ದಾರೆ. ಅದಾದ ನಂತರ ಇಲ್ಲಿ ಮುದಿಮರ್ಗಲ್ಲಿ ಕಾರ್ಯಕ್ರಮ ಮಾಡಿದ್ರಿ. ಅವತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ವಿಜಯಲಕ್ಷ್ಮಿ ಮೇಡಮ್ ಅವರು ಇಲ್ಲಿ ಸಹಕಾರ ಕೊಟ್ಟಂಗೆ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ನಮ್ಮ ಅರಿವು ಭಾರತದ ಸಹಭೋಜನ ಕಾರ್ಯಕ್ರಮಕ್ಕೆ ಅವತ್ತು ಸಹ ಅವಕಾಶ ಮಾಡಿಕೊಟ್ರು. ಖರ್ಚು ವೆಚ್ಚಗಳನ್ನು ಅವರು ಅವತ್ತು ಭರಿಸಿದ್ದಾರೆ. ವಿಶೇಷವಾಗಿ ಶ್ರೀನಿವಾಸಪುರ ಕಡೆ ಏನು ಹೆಚ್ಚು ಅವರಿಗೆ ಬಹಳ ಪ್ರೀತಿ ಇದ್ದಂಗಿದೆ ಅನಿಸ್ತದೆ. ಇವತ್ತು ಮತ್ತೆ ಹಿಂದೆ ಜನವರಿ 3ನೇ ತಾರೀಕು ರಾಯಲ್ಪಾಡಲ್ಲಿ ಸಹ ಒಂದು ಅದ್ದೂರಿಯಾದಂಥ ಕಾರ್ಯಕ್ರಮನ ಮಾಡಿದ್ದೀವಿ. ಅವತ್ತು ಸಹ ಅವರ ಸಹಕಾರ ಸಿಕ್ಕಿದೆ. ಇವತ್ತು 4ನೇ ಕಾರ್ಯಕ್ರಮ ಇಲ್ಲಿ ಪಾತೂರಲ್ಲಿ, ಅದು ಮಂಜುನಾಥ್ ರೆಡ್ಡಿ ಅವರು ಬಹಳ ನಮಗೆ ನಮ್ಮ ಶಿವಪ್ಪ ಕೇಳಿದ ತಕ್ಷಣನೇ ಎರಡು ಮಾತಿಲ್ಲ. ಅವರಲ್ಲಿ ಎಷ್ಟು ವಿಶಾಲವಾದಂತಹ ಸಹೃದಯ ಅವರಲ್ಲಿ ಇದೆ ಅಂತಂದ್ರೆ ನಿಜವಾಗ್ಲೂ ಅವ್ರಿಗಾಗಿ, ಮಂಜುನಾಥ್ ರೆಡ್ಡಿ ಅವರಿಗಾಗಿ ನಮ್ಮ ಇಡೀ ವೇದಿಕೆ ಒಂದು ಮನಸ್ಫೂರ್ತಿ ಒಂದು ಚಪ್ಪಾಳೆ ತಟ್ಟಬೇಕಂತ ವಿನಂತಿಸ್ಕೊಳ್ತಾರೆ. ಹೀಗಾಗಿ ಮಂಜುನಾಥ್ ರೆಡ್ಡಿ ಅವರ ಮೂಲಕ ಇವತ್ತು ನಾವಿಲ್ಲಿ ಹೆಜ್ಜೆ ಇಟ್ಟಿದ್ದೀವಿ. ಅವರು ಇವತ್ತೇನು ಊರಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ, ಇಲ್ಲಿ ಅಸ್ಪೃಶ್ಯ ದಲಿತರು ಅಂತ ಹೊಂದಿದ್ದು ಮೇಲ್ವರ್ಗ, ಇನ್ನೊಂದು ವರ್ಗ ಅಂತ ಇನ್ನೊಂದು ವರ್ಗ, ಇವತ್ತೆಲ್ರಿಗೂ ತಿಲಾಂಜಲಿ ಆಡ್ಲಿಕ್ಕಾಗಿ ಮಂಜುನಾಥ್ ರೆಡ್ಡಿ ಅವರು ನಮ್ಮ ಮನೆಗೆ ಎಲ್ಲಾ ಜಾತಿಯವರನ್ನು ಬರಮಾಡ್ಕೊಳ್ತೀವಿ, ಅದೇ ರೀತಿ ಮನ್ಸು ಮಾಡಿ ಎಲ್ಲಾ ಮೇಲ್ವರ್ಗ ಅಂತ ಹಳೆ ಸಂಪ್ರದಾಯ ಏನ್ ಬೆಳೆಸ್ಕೊಂಡು ಬಂದಿದ್ದೀರಿ ಅವರೆಲ್ಲರೂ ನನ್ನ ರೀತಿಯಲ್ಲಿ ಮನ್ಸು ಮಾಡಿ ಎಲ್ಲಾ ವರ್ಗಗಳು ಅಣ್ಣ ತಮ್ಮಂದ್ರು, ಮನುಷ್ಯ ಅಂದ್ಮೇಲೆ ಮನುಷ್ಯನೇ, ಅವರೆಲ್ಲರನ್ನು ಬರಮಾಡ್ಕೊಳ್ಳೋದ್ರ ಮೂಲಕ ಒಂದು ಹೊಸ ಇತಿಹಾಸವನ್ನ ಪಾತೂರಿಂದ, ಪಾತೂರಲ್ಲ ಕೊತ್ತೂರು ಮಾಡೋಣ, ಆ ಕೊತ್ತೂರು ಮಾಡುವಂತ ಒಂದು ಹೆಜ್ಜೆನ ಮಂಜುನಾಥ್ ರೆಡ್ಡಿ ಅವರು ಪ್ರಾರಂಭಿಸಿದ್ದಾರೆ. ಅವ್ರಿಗೂ ಮತ್ತೆ ವೇದಿಕೆಯಲ್ಲಿ ಇರುವಂತಹ ಎಲ್ಲರಿಗೂ ನನ್ನ